ಕೃಷ್ಣಪ್ಪ ಏನು ಸ್ಪೆಷಲು? ಟೊಮೊಟೊ ರಸ. ಏನು ರಸ? ಟೊಮೊಟೊ ರಸ. ಟೊಮೊಟೊನೇ ಕಾಣಿಸ್ತಾ ಇಲ್ಲ. ಟೊಮೊಟೊ ಆಮೇಲೆ ಹಾಕೋದು. ಏನೇನು ಹಾಕಿದ್ಯಾ? ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಹ್ಞೂ 3 ಬೆಳಗ್ಗೆ ಮೆಣಸಿನ್ಕಾಯಿ, ಕರಿಬೇವು, 4 ಹಸಿ ಮೆಣಸಿನ್ಕಾಯಿ. ಇದನ್ನು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಎಣ್ಣೆ ಗಿಣ್ಣೆ ಏನು ಹಾಕಿಲ್ಲ? ಏನು ಹಾಕೋದು. ಇದನ್ನೊಂಚೂರು ಸುಮ್ಮನೆ ತರಿತಿರ್ತಾಗಿ ರುಬ್ಕೊಳ್ಳೋದು. ಇದೇನಿದೆ ಜಾಂಡೀಸ್ ಕೊತ್ತಂಬರಿ? ಸೊಪ್ಪು ಇರಲಿ ಅನ್ಸಲ್ಲ. ಅದೇ ಇದು ಜೋರಾಗಿ ಮಾತಾಡು. ಕೊತ್ತಂಬರಿ ಸೊಪ್ಪು ಇರಲಿ ಅನ್ಸಲ್ಲ. ಅದೇ ಇದ್ದಿದ್ದು ಕಣೋ. ಈ ಗಮನ ಬರೋವರೆಗೂ ಹುರ್ಕೋಬೇಕು. ಏನು ಬರೋವರೆಗೂ? ಗಮನ ಬರೋವರೆಗೂ ಹುರ್ಕೋಬೇಕು. ಗಮನನ? ಗಮ್ಮನ್ನವರೆಗೂ ಹುರ್ಕೋಬೇಕು. ಗಮನ ಅಂದರೂ ಪರವಾಗಿಲ್ಲ. ಈ ಗಮನ ಅಂದರೆ ನೋಡೋದು. ಆಹಾ ಕೃಷ್ಣ. ಎಲ್ಲರೂ ಕೇಳ್ತಾಯಿದ್ರು ಜೂ ತೋರಿಸಿ ಅಂತ. ನಮ್ಮ ಮನೇಲಿ ಫಸ್ಟು ಮರಿ ಇಲ್ಲಿದೆ ನೋಡಿ. ಎಷ್ಟು ಮರಿಯಪ್ಪ? 2. ಜಾಗ ಸಾಲ್ತಾ ಇಲ್ವಾ? ಜೋ 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 ಅವನೇನು ಆರಾಮ್ಸಾಗ ಅವನೇ ತಿನ್ಕೊಂಡು ಕೊಂಡ್ಕೊಂಡು. ಚಿಕ್ಕ ವಿಡಿಯೋ, ಬೇಜಾರು ಮಾಡ್ಕೊಬೇಡಿ. ಕಾಣಿಸ್ತಾ ಇಲ್ವಾ? ಈ ತಾಳ ಮರಿನ ತೋರಿಸ್ತೀನಿ, ಗುರಾಯಿಸ್ತಾ ಇದ್ಯಾ? ನಾನೇನೆ ಎಬ್ರುಸಲ್ಲ ಬಮ್ಮ. ಕೊತ್ಮೀರಿ ಅಂತ ನೋಡಪ್ಪ ಅವ್ನು ಯಾರಪ್ಪ. ರುಬ್ಕೋಬೇಕಾದನ ಹಂಗೇನೆ? ರಸಮ್ ಪೌಡ್ರಾ ಇದು? ಏನು ರಸಮು? ಗೊಡ್ಡ ರಸಮ್. ಏನು ಐಟಮ್ಗಳೇ ಇಲ್ವಲ್ಲಪ್ಪ? ಏನಿಲ್ಲ ಇದಕ್ಕೆ. ಅದಲ್ಲ, ಇಲ್ಲೇನು ಐಟಮ್ಗಳೇ ಇಲ್ಲ. ಸಾಕು. ಅಯ್ಯೋ, ಇನ್ನೂ 1 ವರ್ಷ ಬರ್ತದೆ ನಮಗೆ ಇರೋದಿಬ್ರೆ. ನಾವೇನು ಮಾಡ್ತಿದ್ವಿ? ಏನಾದರೂ ರಸಮ ವಿಡಿಯೋ ರಸ ಕಂಟಿನ್ಯೂ ಮಾಡಿ ತೋರಿಸ್ತೀವಿ. ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಪಾತ್ರೆ ಇಡೋದು. ಹುಷಾರು. ಅಪ್ಪ ನಿಮ್ದು ಅವಾಗ ಇದಿತ್ತು ತಾನೆ, ಕ್ಯಾಟ್ರಿನ್ಗೋ ಎಲ್ಗೋ ಊಟ ಹಾಕ್ತಾಯಿದ್ರಿ ಮನೇಲಿ ಅಲ್ಲ? 50 ಜನಕ್ಕೆ 100 ಜನಕ್ಕೆ? ಹುರ್ಕೊಳ್ಳೇ ಇಲ್ಲ? ಇದನ್ನು ರುಬ್ಕೋಬೇಕು. ಒಳ್ಳೆ ಕಾಯಿ ತುರಿ ಮೇಲೆ ಹಾಕಿದ್ಯಾ? ಚೂರು ಕೊಬ್ಬರಿ ತುರಿ ಇತ್ತು, ಹಾಕಿದ್ದೆ. ಕೊಬ್ಬರಿ ತುರಿ. ಇದಕ್ಕೆ ಎಣ್ಣೆ ಹಾಕಲ್ವಾ? ಸ್ವಲ್ಪ ಹಿಂಗೆ ನೋಡಿದೆ. ಸಾಂಬಾರಿಗೆ ಹಾಕ್ತಾರೆ ಎಲ್ಲರೂ. ನಾವು ಇದಕ್ಕೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಹಂಗೆ ಹಾಕ್ಬಿಡ್ತೀನಿ. ಏನು ಎಲ್ಲರೂ ಒಂದೇ ಹಿಂಗೆ ಬೇಕಾದ್ರೆ ಮಾಡ್ಬೋದು. ಅದಕ್ಕೆ ಎಣ್ಣೆ ಹಾಕೋ. ಹಾಕ್ತೀನಿ. ಎಣ್ಣೆ ಎತ್ಕೊಳ್ಳೋದು ಅಲ್ಲಿಲ್ವಾ? ಸಂಚು. ಬಿಸಿ ಆಗಬೇಕಾ? ಮಿಕ್ಸಿ ಎತ್ಕೋತೀಯಾ? ಮಿಕ್ಸಿ ಎತ್ಕೊಂಡು ಇದನ್ನು ಒಂಚೂರು ಪೌಡ್ರ್ ಮಾಡ್ಕೋಬೇಕು. ಅಲ್ಲೇ ಐತಲ್ಲ ಮಿಕ್ಸಿ? ಎತ್ಕೊತೀನಿ ಬಂದೆ. ಅದೇ ತಾನೇ ಮಿಕ್ಸಿ. ಇದು ಒಂಚೂರು ಇದು ಒಗ್ಗರಣೆ ಹಾಕಿದ್ರೆ ಬೀತಾ ಇರುತ್ತೆ. ಅವಾಗ ಅದನ್ನು ಪೌಡ್ರ್ ಮಾಡ್ಕೊಂಡು ಆಮೇಲೆ ಹಾಕೋದು. ಜೀರಿಗೆನ ಅದು? ಸಾಸಿವೆ.
ಕೇಳಿದೆ ಆ್ಯಕ್ಟಿವ್ ಆಗಿದೆಯಲ್ವ ಅಂತ. ಸಾಸಿವೆ ಓ ಸಿಡಿತೈತಿ. ಇಲ್ಲಿ ಕರಿಬೇವು ಮೆಣಸಿನ್ಕಾಯಿ. ಏನು ಮೆಣಸಿನ್ಕಾಯಿ ಹೇಳಬೇಕು. ಸುಮ್ಮನೆ ಒಗ್ಗರಣೆ ಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ. ನಾಟಿ ಟೊಮೊಟೊನ ಫಾರಮ್ ಟೊಮೊಟೊನ? 2 ಟೊಮೊಟೊ ಹಾಕ್ತೀವಿ. ನಾಟಿನ ಫಾರಮ್ಮ? ಫಾರಮ್ ನಾಟಿ ಅಲ್ಲ, ಫಾರಮ್ ಟೊಮೊಟೊ. ಸ್ವಲ್ಪ ಹುಣಸೆಹಣ್ಣು ಕುದಿಸ್ಕೋಬೇಕು, ಆಮೇಲೆ ಕುದಿಸ್ಕೊತೀವಿ. ಇವಾಗ ಇದು ಚೆನ್ನಾಗಿ ಬೇಯಿಸ್ಕೋಬೇಕಾ? ಚೆನ್ನಾಗಿ ಬೇಯಬೇಕಿದೆ. ಅಷ್ಟೊತ್ತು ಅದೊಂದು ರುಬ್ಕೊಂಬರ್ತೀಯ. ನಮ್ಮಲ್ಲಿ ಕಲ್ಲು ಪೂಜೆ ಮಾಡ್ತೀವಿ. ಎಕ್ಸ್ಕ್ಯೂಸ್ ಮೀ. ಉಪ್ಪಾಕರೆ ಬೇಗ ಬೇಯುತ್ತಲ್ಲ. 9 ತಿಂಗಳಾಯ್ತು. ಸೌಂಡ್ ಕೇಳಿಸಲ್ಲ, ಜೋರಾಗಿ ಹೇಳೋ. ಟೊಮೊಟೊ ಹಿಂಗೆ ಮೆತ್ತಾಗಿದೆ. ಇವಾಗ ಇಲ್ಲಿ ತರಿಯಾಗಿ ರುಬ್ಕೊಂಡಿರೋ ಪುಡಿ, ಒಂಚೂರು ಬೆಳ್ಳುಳ್ಳಿ ಎಲ್ಲ ಹಾಕಿದ್ನಲ್ಲ, ಅದನ್ನು ಹಾಕ್ಬಿಟ್ಟು ಕಲ್ಲಾಡಿಸಿ ಅದು ಗೊತ್ತಿದ್ವಲ್ಲ, ಅದೇನು ಪರವಾಗಿಲ್ಲ. ಸ್ವಲ್ಪ ನೀರು ಹಾಕ್ತಾರೆ ಆಗುತ್ತೆ ಅಷ್ಟೇನಾ? ಇದಕ್ಕೆ ಹುಣಸೆಹಣ್ಣು ಅದೇನು ಅಂದೆ? ಹುಣಸೆಹಣ್ಣು ನೆನೆಸ್ಕೋಬೇಕು. ಹುಣಸೆಹಣ್ಣು ನೆನೆಸ್ಕೊಂಡು ಆಮೇಲೆ ಟೊಮೊಟೊಗೆ ಇದು ಅಷ್ಟನ್ನ ಹಾಕ್ತಾ ನೀನು? ಅಷ್ಟನ್ನ ಹಾಕಬೇಕು. ಇವಾಗ ಅದಕ್ಕೆ ಅಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಹಾಕ್ತೀನಿ ನೀರು ಹಾಕಿದ್ಮೇಲೆ. ಇದನ್ನು ಚೆನ್ನಾಗೆ ಕುದಿಸ್ಬೇಕಾ? ಅಷ್ಟನ್ನ ನೀನು ಇವಾಗ ಹಾಕ್ತೀಯಾ? ಸಾಕು ಸಾಕು. ಇದು ಬೇಳೆ ರಸ ಅಲ್ಲ. ಬೇಳೆ ಗಿಡ ಏನಿಲ್ಲ, ಟೊಮೊಟೊ ರಸ. ಅವಾಗಲೇ ಏನೋ ಗೊಡ್ಡ ರಸ ಅಂದೆ. ಗೊಡ್ಡ ರಸ ಅಂತಾರೆ, ಟೊಮೊಟೊ ರಸ ಅಂತಾರೆ. ಕುಡಿಯೋಕ್ಕೆ ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಎಲ್ಲ. ಅದಕ್ಕಿನ್ನ ಹುಣಸೆಹಣ್ಣು ತಗೋತೀನಿ. ಹುಣಸೆಹಣ್ಣು ಹಾಕೋಬೇಕಾ? ಹುಣಸೆಹಣ್ಣು ಹಾಕಬೇಕು. ಹಾಕ್ತೀನಿ. ಹುಣಸೆಹಣ್ಣು ನೀರು ಬಿಟ್ಕೊಳ್ಳೋದಾ? ನೀರು ಬಿಸಿನೀರಲ್ಲಿ ನೆನೆಸ್ಕೊತೀನಿ. ಓಕೆ, ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ಬೌಲ್ಗೆ ಹಾಕಿ ತೋರಿಸ್ತೀನಿ. ಹುಣಸೆಹಣ್ಣು ರಸ ಬಿಡ್ತಾ ಇದ್ದೀನಿ. ಬಿಸಿನೀರು ಹಾಕಿದೆ. ಸಾಕದ? ಅಲ್ಲಿ ಕವರ್ ಆಮೇಲೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ. ಜಾಸ್ತಿಯಲ್ಲಿ ಇಲ್ವಾ ಕೊತ್ತಂಬರಿ? ಇಲ್ಲಿ ಬಿಡು, ಏನಾಗುತ್ತೆ. ಗೊಡ್ಡ ರಸ ಹೋಗಿ
ಕೊತ್ತಂಬರಿ ರಸಮ್ ಆಗೋಯ್ತು. ಬಿಡು, ಕೈ ತೆಗಿ, ಕಲಾಯಿಸೋದನ್ನ. ಏನು ಕಲಾಯಿಸೋದೇನು ನೈಟ್ ತಿನ್ನೋಕ್ಕೆ ಮಧ್ಯಾಹ್ನನೇ ಮಾಡ್ಕೊಂಡಿದ್ದೀವಿ. ಬಾಯ್, ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೀತಿಗಿಂತ ಜಗವ ಬೆಳಗೋ ಬೇರೆ ದೀಪವಿಲ್ಲ. ತಾಯಿ ಹೊರತು ಪ್ರೀತಿಯ ಮಾತು ಯಾರಿಗೂ ಹೊಂದಿಲ್ಲ. ಅಕರೆಯ ಕಂಗಳಲ್ಲಿ ಆಸರೆಯ ಸ್ಪಂದನ, ಭೂಮಿಗೂ ಗಗನಗೂ ಬಿಡಿಸದ ಬಂಧನ.